ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಸಂಕ್ರಾಂತಿದು ಕರಿ ಮಾಡ್ಲತ್ತೀವಿ ಫ್ರೆಂಡ್ಸ್. ಇವತ್ತು ನಮ್ಮ ಕಡೆ ನಿನ್ನೆನೇ ಹಬ್ಬ ಆಗ್ಯದ್ರಿ. ಇವತ್ತು ಕರಿ ಮಾಡ್ಲತ್ತೀವಿ ರೀ. ಕರಿ ನಾವು ಇವತ್ತು ಏನು ಮಾಡ್ತೀವಿ ಅಂದ್ರೆ ಬಿರಿಯಾನಿ ಮಾಡ್ಕೊಳತ್ತೀವಿ ರೀ, ಚಿಕನ್ ಬಿರಿಯಾನಿ. ನೋಡಿ ಫ್ರೆಂಡ್ಸ್, ಇದು 1 kg ಚಿಕನ್ ಅದ ರೀ. ಸ್ವಚ್ಛಾಗಿ ತೊಳ್ಕೊಂಡಿನಿ ರೀ. ತೊಳ್ಕೊಂಡು ಕೆಶಿಂದು ಅದ್ರ ಮ್ಯಾಗ ಖಾರ, ಉಪ್ಪು, ಅರಿಶಿಣ, ಒಂದಿಷ್ಟು ಮಸಾಲೆ ಅದೆಲ್ಲ ಹಾಕಿ ನೋಡಿರಿ. ಹಾಕಿ ಕೆಶಿಂದ ಇವಾಗ ಚಿಕನ್ ಮಸಾಲೆ ಇರ್ತದಲ್ಲ ಫ್ರೆಂಡ್ಸು, ಬಿರಿಯಾನಿ ಮಸಾಲನೂ ಹಾಕ್ಬೋದು, ಚಿಕನ್ ಮಸಾಲನೂ ಹಾಕ್ಬೋದು. ಇವಾಗ ನೋಡಿ, 1 ಪಾಕೆಟ್ ಚಿಕನ್ ಮಸಾಲ ಹಾಕಿ ನಾನು. ಚಿಕನ್ ಮಸಾಲ ಹಾಕಿ ಆಲ್ರೆಡಿ ಅದ್ರೊಳಗು 1 ಪಾಕೆಟ್, ಅರ್ಧ ಕಿಲೋ ಮೊಸರು ಪಾಕೆಟ್ ಇರ್ತದಲ್ಲ ಫ್ರೆಂಡ್ಸ್, ಅದು ಅರ್ಧ ಕಿಲೋ ಮೊಸರು ಪಾಕೆಟ್ ಹಾಕಿವಿ. ಹಾಕಿ ಕೆಶಿಂದು ಅದ್ರ ಮ್ಯಾಗೆಲ್ಲ ಮಸಾಲ ಅದೆಲ್ಲ ಹಾಕಿ ಕೆಶಿಂದು ಒಂದು ಸೈಡಿಗೆ ಈ ಕಡೆ ಕಲಿಸಿ ಇಟ್ಬಿಟ್ಟಿವ್ರಿ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಈ ಥರ ಕಲಿಸಿಟ್ಟಿವಿ ನೋಡಿರಿ. ಅಲ್ಲಿ ಒಂದು ದೊಡ್ಡ ಬೊಗಣಿ ಒಳಗೆ ರೈಸ್ ಮಾಡ್ಲಿಕ್ಕೆ ಇಟ್ಟಿವ್ರಿ. ಇಲ್ಲಿ ನೋಡಿ, ದೊಡ್ಡ ಬೊಗಣಿ ಒಳಗೆ ರೈಸ್ ಮಾಡ್ಲಿಕ್ಕೆ ಇಟ್ಟು ಅದ್ರ ಮ್ಯಾಗ ಒಂದಿಷ್ಟು ಎಣ್ಣೆ, ಒಂದಿಷ್ಟು ಮಸಾಲಗಳು ಹಾಕಿನ್ರಿ ಎಣ್ಣೆ ಒಳಗೆ. ಇಲ್ಲಿ ನೋಡಿರಿ, ಕೊತ್ತಂಬರಿ, ಪುದೀನ ಕಲಿಸಿಟ್ಟಿದ್ರೊಳಗೆ ಇದೆಲ್ಲನೂ ಹಾಕ್ಲತ್ತೀನಿ. ಇವಾಗ ಹಾಕಿ ಒಂದು ಸ್ವಲ್ಪ ತಿರ್ಸ್ಕೊತೀನಿ ಫ್ರೆಂಡ್ಸ್. ಇದು ಅನ್ನದಾಗೂ ಮಸಾಲ ಅದು ಹಾಕಿ ಒಂದು ಸ್ವಲ್ಪ ಎಣ್ಣೆ ಅದು ಹಾಕಿ ಇದ್ರ ಮ್ಯಾಗೂ ಕೊತ್ತಂಬರಿ ಅದು ಎಲ್ಲನೂ ಹಾಕಿ ನೋಡಿ. ಇವಾಗ ನೋಡಿ, ಮೇಲ್ಗಡೆ ಸ್ವಲ್ಪ ಅನ್ನದಾಗೂ ಎಣ್ಣೆ ಹಾಕೋತೀನಿ. ಎಣ್ಣೆ ಹಾಕೊಂಡು ಕೆಶಿಂದ ಇವಾಗ ಅಷ್ಟೇ ಸ್ವಲ್ಪ ಹೊತ್ತು ಕುದಿಯತನ ಬಿಡ್ತೀನಿ. ಇವಾಗ ನೋಡಿ, ಕೊತ್ತಂಬರಿ ಪುದೀನ ಎಲ್ಲ ಹಾಕಿದ್ದಲ್ಲ ಫ್ರೆಂಡ್ಸ್, ಇದು ನೋಡಿರಿ ಈ ಥರ ಆಗ್ಯದ ನೋಡಿರಿ. ಮಿಕ್ಸ್ ಇಟ್ಟಿವಿ ಎಲ್ಲ ಕಲಿಸಿ. ಇವಾಗ ನೋಡಿ ಫ್ರೆಂಡ್ಸ್, ಅನ್ನನೂ ಇದು ಆಲತ್ತದ. ಈ ಕಡೆ ಅಂದರೂ ನಾವು ಉಳ್ಳಾಗಡ್ಡಿ ಹಸಿವಿಲ್ಲ ರೀ. ನಾವು ಮಾಡೋದಿನ ಒಂದು ವಾರ ಹಂಗೆ ಇರ್ಲಕ್ಕಾಗಿ ಸಣ್ಣ ಕೊಯ್ದು ಕೆಶಿಂದು ಬಿಸಿಲಿಗೆ ಒಣಸ್ಕೊಂತೀವಿ ಫ್ರೆಂಡ್ಸ್. ಅವು ಉಳ್ಳಾಗಡ್ಡಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೀವಿ ನೋಡಿರಿ. ಇವತ್ತು ನಾವು ಬಿರಿಯಾನಿ ಮಾಡ್ಲತ್ತೀವಿ ರೀ, ಸಂಕ್ರಾಂತಿದು ಕರಿ. ಬೆಸ್ಟ್ ಆಗಿತ್ತು ಫ್ರೆಂಡ್ಸ್, ಸೂಪರ್ ಆಗ್ತದೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಇವಾಗ ನೋಡಿ, ಉಳ್ಳಾಗಡ್ಡಿ ಹುರ್ಕೊನ ಆ ಥರ ಆಗ್ಯದ. ಇವಾಗ ಏನದೆಲ್ಲ ಮಸಾಲ ಕಲಿಸಿಟ್ಟಿವಲ್ಲ, ಆ ಮಸಾಲ ಮ್ಯಾಗ ಹಾಯ್ಕೊಳತ್ತೀವಿ ನೋಡಿರಿ. ಅಷ್ಟು ಉಳ್ಳಾಗಡ್ಡಿ ಹಾಯ್ಕೊಂಡು ಎಲ್ಲ ಮಿಕ್ಸ್ ಮಾಡ್ತೀವಿ ರೀ. ಮಿಕ್ಸ್ ಮಾಡಿ ಇವಾಗ ನೋಡ್ಲತ್ತೀನಿ ಫ್ರೆಂಡ್ಸು, 1 kg ಬಾಸ್ಮತಿ ರೈಸ್ ಅದ ರೀ. ಉಳ್ದು ಹಿಂಗೆ ಬುಲೆಟ್ ರೈಸ್ ಅಂತಾರಲ್ರಿ, ಅವು ಅಕ್ಕಿ ಹಾಕಿರಿ ಒಂದು ಸ್ವಲ್ಪ. ಇವಾಗ ನೋಡಿ, ಅದು ಎಣ್ಣೆ ಒಳಗೆ ಒಂದಿಷ್ಟು ಮಸಾಲ, ಸಾಜೀರ, ಅವು ದಾಲ್ಚಿನ್ನಿ ಅದೆಲ್ಲ ಹಾಕಿ ಒಂದಿಷ್ಟು ಮೆಣಸಿಕಾಯಿ, ಕೊತ್ತಂಬರಿ, ಪುದೀನ ಎಲ್ಲ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು. ಇವಾಗ ನೋಡಿ ಫ್ರೆಂಡ್ಸ್, ಒಂದು ಎಣ್ಣೆ ಎಲ್ಲ ಫ್ರೈ ಮಾಡ್ಕೊಂಡು ಇದೇನು ಮಾಡಿ ಚಿಕನ್ ಒಳಗೆ ಹಾಕಿವಿ ನೋಡಿರಿ. ಎಣ್ಣೆ ಹಾಕಿ ಚಂದ ತೆಳಗ ಮ್ಯಾಗ ಮಾಡ್ಕೊಳತ್ತೀವಿ ರೀ ಅದು ಚಿಕನ್. ಇವಾಗ ನೋಡಿ, ರೈಸ್ನೂ ರೆಡಿ ಆಗ್ಯದ. ಅದು ರೈಸ್ ಏನು ಮಾಡ್ಕೊಳತ್ತೀವಿ ರೀ, ಚಿಕನ್ದಾಗೆ ಹಾಕ್ಲತ್ತೀವಿ ನೋಡಿ ಫ್ರೆಂಡ್ಸ್ ಮೇಲ್ಗಡೆ. ನೋಡಿ ಫ್ರೆಂಡ್ಸ್, ಬುಡಕ್ಕಷ್ಟು ಚಿಕನ್ ಬುಡಕೊಟ್ಟು ಮಸಾಲೆ ಅದ, ಮ್ಯಾಗ ರೈಸ್ ಹಾಕ್ಲತ್ತೀನಿ ನೋಡಿರಿ. ಆಗ್ಯದ್ರಿ, ಜಾಸ್ತಿನೂ ಮೆತ್ತಗೆ ಆಗ್ಬಾರ್ದ್ರಿ, ಅಷ್ಟೇ ಉದುರುನೇ ಇರ್ಬೇಕ್ರಿ ಅದು. ನೋಡಿ ಫ್ರೆಂಡ್ಸ್, ಆಯ್ತು ನೋಡಿರಿ, ಅಷ್ಟು ಅನ್ನ ಹಾಕಿವಿ. ಇವಾಗ ಮೇಲ್ಗಡೆ ಒಂದಿಷ್ಟು ಉಳ್ಳಾಗಡ್ಡಿ ಇದ್ದೀವಿ ರೀ. ಉಳ್ಳಾಗಡ್ಡಿ, ಕೊತ್ತಂಬರಿ, ಪುದೀನ ಹಾಕಿ ನೋಡಿರಿ. ನಿಮಗೆ ಬಣ್ಣ ಬೇಕಾದ್ರೆ ಹಾಯ್ಕೋಬೋದು, ಇಲ್ಲಾಂದ್ರಿಲ್ಲ ನಿಮ್ಮ ಇಷ್ಟ ರೀ ಅದು. ನಾವೊಂದು ಸ್ವಲ್ಪ ಬಣ್ಣ ಹಾಯ್ಕೊಳತ್ತೀನಿ ನೋಡಿ ಫ್ರೆಂಡ್ಸ್. ಆಯ್ತು, ರೆಡಿ ಆಯ್ತು ನೋಡಿರಿ ಚಿಕನ್ ಬಿರಿಯಾನಿ. ಮಸ್ತಾಗಿತ್ತು ಫ್ರೆಂಡ್ಸ್, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಬಟ್ ನಾವು ಮಾತ್ರ ಸಿಂಪಲ್ ಮಾಡ್ತೀವಿ ನೋಡಿರಿ, ಇದೇ ಥರ ಮಾಡ್ತೀವಿ. ಇವಾಗ ಏನು ಮಾಡ್ತೀವಿ, ಸಣ್ಣ ಲೋ ಫ್ಲೇಮಲ್ಲಿ ಇಟ್ಕೇಶನ್ ಒಂದು 15-20 ನಿಮಿಷ ಗ್ಯಾಸ್ ಅಲ್ಲ ಒಳಗೆ ಸ್ಲೋ ಇಟ್ಕೇಶನ್ ಇಟ್ಬಿಡ್ಬೇಕು ಫ್ರೆಂಡ್ಸ್ ಅದು. ಇವಾಗ ನೋಡಿ, ಚಿಕನ್ ಬಿರಿಯಾನಿ ಸಂಗಟ ಏನು ಮಾಡ್ಕೊಳತ್ತೀನಿ ಅಂದ್ರೆ ಕೋಸಂಬರಿ ಮಾಡ್ಕೊಳತ್ತೀನಿ ಫ್ರೆಂಡ್ಸ್. ಸಣ್ಣ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿನಿ ರೀ. ಒಂದು ಸೌಂತಿಕಾಯಿ, ಒಂದಿಷ್ಟು ಕೊತ್ತಂಬರಿ, ಒಂದು 3-4 ಸಣ್ಣ ಮೆಣಸಿಕಾಯಿ ಇದು ಮಾಡ್ಕೊಂಡು ಕೊಯ್ದು ಇಟ್ಕೊಂಡಿನಿ ರೀ. ಕೋಸಂಬರಿದಾಗ ಕಲಿಸ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ, ಅದು ಅನ್ನ ಒಂದು 10-15 ನಿಮಿಷ ಆಯ್ತು ರೀ ಅನ್ನ ಇಟ್ಟು ಸಣ್ಣ ಲೋ ಫ್ಲೇಮಲ್ಲಿ. ಇವಾಗ ನೋಡ್ಲತ್ತೀನಿ ಫ್ರೆಂಡ್ಸ್, ಸ್ವಲ್ಪ ಎತ್ತಿ ಹಾಕ್ಲತ್ತೀನಿ ರೀ. ಅದು ಬಿರಿಯಾನಿ ಹಂಗೆ ಸ್ವಲ್ಪ ಅಂಟರ್ಸ್ಕೊತದಲ್ರಿ, ಅದ್ರ ಸಲುವಾಗಿ ಸಣ್ಣ ಉರಿ ಇಟ್ಕೇಶಿಂದ ಎತ್ತಿ ಹಾಕ್ಲತ್ತೀನಿ ನೋಡಿರಿ. ಆಯಿತು ಫ್ರೆಂಡ್ಸ್, ಇವಾಗ ನೋಡಿ, ಸಣ್ಣ ಉಳ್ಳಾಗಡ್ಡಿ ಕೊಯ್ದು ಇಟ್ಕೊಂಡಿನಿ ರೀ. ಒಂದಿಷ್ಟು ಸೌಂತಿಕಾಯಿ ತೋರಿಸ್ಲಿಲ್ಲ ಫ್ರೆಂಡ್ಸ್, ಅದು ಉಳ್ಳಾಗಡ್ಡಿ ಹಾಕೋದು ಅಷ್ಟೇ ತೋರಿಸೀನಿ. ರೆಡಿ ಆಯ್ತು ನೋಡಿ ಫ್ರೆಂಡ್ಸ್, ಬಿರಿಯಾನಿ, ಕೋಸಂಬರಿ ಬಿರಿಯಾನಿ.